ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಕುರ್ತಿ ಏನಿದೆ ಅದನ್ನ ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಡಿಸೈನ್ ಮಾಡಿದ್ದೀನಲ್ವಾ, ನೆಕ್ ಪಾರ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಸೊ ಬ್ಲೌಸಸ್ ಆಗ್ಲಿ ಲಾಂಗ್ ಡ್ರೆಸ್ಸಸ್ ಆಗ್ಲಿ ಈ ಮೆಥಡ್ ಅಲ್ಲಿ ತುಂಬಾನೇ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ನಾನು ತೋರಿಸ್ಬೇಕು ಅಂತ ಅನಿಸ್ತು. ಸ್ವಲ್ಪ ಈಸಿ ಮೆಥಡ್ ಅಲ್ಲೇ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಅಂಡ್ ಕಂಪ್ಲೀಟ್ ಸ್ಟಿಚಿಂಗು ಕಟಿಂಗ್ ಎರಡೂ ಕೂಡ ಇರುತ್ತೆ. ಸೊ ಕಂಪ್ಲೀಟ್ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ, ಅವಾಗೆ ನಿಮ್ಗೆ ಅರ್ಥ ಆಗೋದು. ಇದು ಅನಾರ್ಕಲಿ ಟೈಪ್ ಅಲ್ಲಿ ನಾನು ಕಟಿಂಗ್ ಮಾಡಿದ್ದೀನಿ. ಅಂಡ್ ಟೂ ಪೀಸಸ್ ನಾನು ಟೂ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ನೋಡಿ. ಕಂಪ್ಲೀಟ್ ಆಗಿ ಲುಕ್ ಈ ತರ ಇದೆ. ತುಂಬಾ ಸಿಂಪಲ್ ಕುರ್ತಿ, ಕ್ಯಾಶುವಲ್ ಆಗಿ ವೇರ್ ಮಾಡ್ಕೋಬಹುದು. ಅಂಡ್ ಫ್ಲೇರು ಕೂಡ ಅಷ್ಟು ಬರಲ್ಲ, ನಾರ್ಮಲ್ ಆಗಿರತ್ತೆ. ತುಂಬಾ ಸಿಂಪಲ್ ಇದೆ ಅಂಡ್ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಮತ್ತೆ ಇದು ಡಿಸೈನ್ ಪಾರ್ಟ್ ಅಷ್ಟೇ, ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಏನಿಲ್ಲ. ಫ್ಯಾಬ್ರಿಕ್ ನೀವು ಪ್ಲೇನ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಕೋಬಹುದು. ಈ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಒಂಥರ ಫ್ಯಾಬ್ರಿಕ್, ಒಂದು ಕಂಪ್ಲೀಟ್ ಬಾಟಮ್ಗೆ ಒಂಥರ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಅದು ಬೇಕು ಅಂದ್ರೆ ನಾನು ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಬಟ್ ಇದು ಸಿಂಪಲ್ ಕುರ್ತಿ ಅಂತ ಈ ಟೈಪ್ ಅಲ್ಲಿ ತೋರಿಸಿದೀನಿ ನೋಡಿ. ಫ್ಯಾಬ್ರಿಕ್ ತೋರಿಸ್ತಾ ಇದೀನಿ. ನಾನು 2 ಮೀಟರ್ ಕುರ್ತಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಇನ್ನೊಂದು 3 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಆಕ್ಚುಲಿ ಸೇಮ್ ಫ್ಯಾಬ್ರಿಕ್ ನೇಮ್ ಏನು ಅಂತ ಗೊತ್ತಿಲ್ಲ. ನೀವು ತಗೊಂಡ್ರೆ ಕ್ರೇಪ್ ತಗೋಬಹುದು, ಇಲ್ಲ ರಿಯಾನ್ ತಗೋಬಹುದು. ಇನ್ನು ಡಿಫ್ರೆಂಟ್ ಕ್ರೇಪ್ ಮಿಕ್ಸ್ಡ್ ಫ್ಯಾಬ್ರಿಕ್ಸ್ ಬರತ್ತೆ, ಕಾಟನ್ ಇರತ್ತೆ. ಸೊ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ನೀವು ನೋಡ್ಕೊಂಡು ಇದನ್ನ ತಗೊಂಡು ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ಅಂಡ್ ಲೈನಿಂಗು ನಾನು 3 ಮೀಟರ್ ತಗೊಂಡಿದ್ದೀನಿ. ಆಕ್ಚುಲಿ ಇದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ, ಬಟ್ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರತ್ತೆ ಅಂತ. ಇಲ್ಲಿ ನಾನು ಫಸ್ಟ್ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಲೈನಿಂಗ್ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಒಂದು 11.5 ಇಂಚಸ್ ಈ ತರ ತಗೊಂಡ್ರು ಆಗತ್ತೆ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು ನಾನು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ಅಂಡ್ ಲಾರ್ಜ್ ಸೈಜ್ ಅವರಿಗೂ ಆಗತ್ತೆ. ಮೇನ್ ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ, ಕರೆಕ್ಟ್ ಫಿಟ್ಟಿಂಗ್ ಇರತ್ತೆ ಮೀಡಿಯಂ ಸೈಜ್ ಅವರಿಗೆ. ಅಂಡ್ ಇಲ್ಲಿ ನಾನು ನೆಕ್ ಲೆಂತ್ 3 ಇಂಚಸ್ ತಗೊಂತಾ ಇದ್ದೀನಿ. ನಿಮ್ಗೆ ಬಿಟ್ಟು ಕಮ್ಮಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 3.5 ಇಂಚಸ್ ಕೂಡ ತಗೋಬಹುದು. ನಾನು 3 ಇಂಚಸ್ ಮಾತ್ರ ಇಟ್ಟಿದ್ದೀನಿ. ಇಲ್ಲಿ ನಾನು ಫ್ರಂಟ್ ನೆಕ್ ಇಲ್ಲಿ ನಾನು 4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸ್ವಲ್ಪ ಹೈ ನೆಕ್ ತರ ಮಾರ್ಕಿಂಗ್ ಮಾಡಿದೀನಿ, ಬೋಟ್ ನೆಕ್ ಟೈಪ್ ಅಲ್ಲಿ ಬರತ್ತೆ. ನಿಮ್ಗೆ ಇಲ್ಲಿ ಡೀಪ್ ಬೇಕು ಅಂದ್ರೆ 4.5 ಇಂಚಸ್ ಈ ತರ ಇಟ್ಕೋಬಹುದು. ಬಟ್ ನಾನು ಜಸ್ಟ್ 4 ಇಂಚಸ್ ಮಾತ್ರ ಮಾರ್ಕಿಂಗ್ ಮಾಡಿದ್ದೀನಿ. ಈ ತರ ರೌಂಡ್ ನೆಕ್ ತರ ನಾನು ಮಾರ್ಕ್ ಮಾಡಿದ್ದೀನಿ. ಅಂಡ್ ಇಲ್ಲಿ ವೇಸ್ಟ್ ಬಂದು 11 ಇಂಚಸ್ಗೆ ಮಾರ್ಕ್ ಮಾಡಿದೆ. 11.5 ಈ ತರ ತಗೊಂಡು ಜಸ್ಟ್ 11 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ ಇಷ್ಟ ವಿಡ್ತ್ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಆರ್ಮ್ ಶೇಪ್ ಫ್ಯಾಬ್ರಿಕ್ ಏನಿದೆ ಅದು ನೀಟಾಗಿ ಕಟ್ ಮಾಡಿದೆ. ಅಂಡ್ ಇದನ್ನ 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ನಿಮ್ಗೆ ಲೈನಿಂಗ್ ಏನು ಬೇಕಾಗಿಲ್ಲ ಈ ತರ ಫ್ಯಾಬ್ರಿಕ್ ಅಂತ ಅನ್ಕೊಂಡ್ರೆ ಜಸ್ಟ್ ನಾರ್ಮಲ್ ನಾನು ಏನ್ ಫ್ಯಾಬ್ರಿಕ್ ತೋರಿಸಿದೀನಿ ಕುರ್ತಿ ಫ್ಯಾಬ್ರಿಕ್, ಅದೇ ನೀವು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ 2 ಪೀಸಸ್ ಸಪರೇಟ್ ಮಾಡಿದೀನಿ, ಫ್ರಂಟ್ ಮತ್ತೆ ಬ್ಯಾಕ್. ಇವಾಗ ಬ್ಯಾಕ್ ಸೈಡ್ ನೆಕ್ ಲೆಂತ್ ಸೇಮ್ ಬರತ್ತೆ, ಸೇಮ್ ಅಷ್ಟಕ್ಕೆ ಮಾರ್ಕ್ ಮಾಡಿದೀನಿ. ಡೀಪ್ ಬಂದು 3 ಇಂಚಸ್ ಇಟ್ಟಿದ್ದೀನಿ. ಜಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದೀನಿ. ಹಾಗೆ ಫ್ರಂಟ್ ಸೈಡ್ ಕೂಡ ನಾನು ನೆಕ್ ಪಾರ್ಟ್ ಕಟ್ ಮಾಡಿದೀನಿ. ಇಲ್ಲಿ ಫ್ರಂಟ್ ಸೈಡ್ ಒಂದು 1/2 ಇಂಚ್ ನಾನು ಹಾರ್ಮ್ ಶೇಪ್ ತೆಗಿತಾ ಇದ್ದೀನಿ. ನೀಟಾಗಿ ಇಲ್ಲಿಗೆ ಈ ತರ ಕಟ್ ಮಾಡ್ಕೋಬೇಕು. ಈ ಫ್ರಂಟ್ ಸೈಡ್ ಮಾತ್ರ ಹಾರ್ಮ್ ಶೇಪ್. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಕಟಿಂಗು ರೆಡಿ ಆಯ್ತು. ತುಂಬಾ ಸಿಂಪಲ್ ಇರತ್ತೆ. ಇದು ಫ್ರಂಟ್ ಟು ಬ್ಯಾಕ್ ಬರತ್ತೆ. ಅಂಡ್ ಇನ್ನೊಂದು ಪಾರ್ಟ್ ನಾನು ಕಟ್ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಫ್ರಂಟ್ ಸೈಡ್ ಏನಿದೆ ಡಿಸೈನ್ ಪಾರ್ಟ್ ಸ್ಟ್ರಕ್ ಟೈಪ್ ಬರತ್ತಲ್ವಾ, ಅದನ್ನ ನಾನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಏನ್ ಕಟ್ ಮಾಡಿದ್ದೆ ಅದೇ ಪಾರ್ಟ್ ಬಾಡಿ ಪಾರ್ಟ್ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡಿದೀನಿ. ಸೊ ಸೆಕೆಂಡ್ ಲೇಯರ್ ಫಸ್ಟ್ ಲೇಯರ್ ಅಂತ ಬರತ್ತಲ್ವಾ, ಫ್ರಂಟ್ ಸೈಡ್ ಬರುತ್ತೆ, ಅದು ಮಾತ್ರ ನಾನು ಸೇಮ್ ಅದೇ ತರನೇ ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ನೋಡಿ ಈ ತರ ಓನ್ಲಿ ಫ್ರಂಟ್ ಸೈಡ್ ಫ್ಯಾಬ್ರಿಕ್ ಮಾತ್ರ ಇಟ್ಕೋಬೇಕು. ಬಾಡಿ ಪಾರ್ಟ್ ಆಲ್ರೆಡಿ ಕಟಿಂಗ್ ಮಾಡಿರ್ತೀವಲ್ಲ ಅದು ಮಾತ್ರ. ನೋಡಿ ಕಂಪ್ಲೀಟ್ ಆಗಿ ನಾನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ಅದು ಕೂಡ ಒಂದೇ ಸಲ ಕಟಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂತ ನಾನು ಈ ಮೆಥಡ್ ಅಲ್ಲಿ ತೋರಿಸ್ತಿದ್ದೀನಿ. ನೋಡಿ ಇದು ಮಾತ್ರ ಫ್ರಂಟ್ ಸೈಡ್ಗೆ ಡಿಸೈನ್ ಪಾರ್ಟ್ ಬರತ್ತಲ್ವ ನೆಕ್ ಪಾರ್ಟ್ದು, ಆ ಪಾರ್ಟ್ ಇದು ಕಂಪ್ಲೀಟ್ ಆಗಿ ಈ ತರ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ. ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ.
ನೋಡಿ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಅಲ್ಲಿಂದ ಈ ಕಡೆಗೆ 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೀನಿ. ಫಸ್ಟ್ 3 ಇಂಚಸ್ ತಗೋಬೇಕು ಅಂಡ್ 4 ಇಂಚಸ್ ವಿಡ್ತ್ ತಗೋಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಅಂಡ್ ಈ ಕಡೆ ನೆಕ್ ಲೆಂತ್ ಏನಿದೆ ಅಲ್ಲಿಂದ ಇಲ್ಲಿಗೆ ನಾನು ಡಾಟ್ ತರ ಇಡ್ತಾ ಇದೀನಿ. ಸ್ವಲ್ಪ ರೌಂಡ್ ಶೇಪ್, ಬಾಕ್ಸ್ ಟೈಪ್ ನಿಮ್ ಇಷ್ಟ. ನಿಮಗೆ ಯಾವ ತರ ಬೇಕೋ ಆ ತರ ನೋಡ್ಕೊಂಡು ಈ ತರ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿದೀನಿ. ಇದು ಅಷ್ಟೇ ವಿಡ್ತ್ ಮತ್ತೆ ಲೆಂತ್ ಎಷ್ಟು ಬೇಕೋ ಅಷ್ಟು ನಿಮ್ಮ ಬಾಡಿ ಪಾರ್ಟಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಕಟಿಂಗ್ ಮಾಡಿದೀನಿ. ಅಂಡ್ ಇಲ್ಲಿ ನಾನು ಒಂದು 1 ಇಂಚ್ಗೆ ಮಾರ್ಕ್ ಮಾಡಿದೆ. 1.5 ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಇದು ನೀವು ಇದು ಅಟ್ಯಾಚ್ ಮಾಡ್ತೀವಲ್ಲ ಈ ಥ್ರೆಡ್, ಅದು ನಿಮಗೆ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಒಂದು 1.5 ಈ ತರ ಕಟ್ ಮಾಡಿದೀನಿ. ಕಂಪ್ಲೀಟ್ ಆಗಿ ರೆಡಿ ಆಯ್ತು. ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿದೆ ಬಾಡಿ ಪಾರ್ಟ್ ಫ್ಯಾಬ್ರಿಕ್ಸ್ ಈ ಕಡೆ ಕಟ್ ಮಾಡಿರೋದು. ಅಂಡ್ ಫ್ರಂಟ್ ಸೈಡ್ ಗೆ ಡಿಸೈನ್ ಪಾರ್ಟ್ ಸ್ಟ್ರಕ್ ಟೈಪ್ ಬರುತ್ತಲ್ವಾ ಅದು ಮಾತ್ರ ಸಪರೇಟ್ ಆಗಿ ನಾನು ಕಟ್ ಮಾಡಿದೀನಿ. ಇವಾಗ ಫ್ಯಾಬ್ರಿಕ್ ನಾವು ಮೇನ್ ಫ್ಯಾಬ್ರಿಕ್ ತಗೊಂಡಿದೀನಿ. ಅದನ್ನ ನೀವು ಕಟ್ ಮಾಡಿದಾಗ ನೋಡ್ಕೋಬೇಕು ಬಾಡಿ ಪಾರ್ಟ್ ಗೆ ಯಾವ್ದು ಬರುತ್ತೆ ಅಂಡ್ ಫ್ರಂಟ್ ಸೈಡ್ ಗೆ ಯಾವ್ದು ಬರುತ್ತೆ, ಬ್ಯಾಕ್ ಸೈಡ್ ಗೆ ಯಾವ್ದು ಬರುತ್ತೆ ಅಂತ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನಾನು ಫ್ರಂಟ್ ಸೈಡ್ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಬರುತ್ತಲ್ವಾ ಅದಕ್ಕೆ ನಾನು ಈ ತರ ಸ್ವಲ್ಪ ಪ್ಲೇನ್ ಟೈಪ್ ಇರೋದು ಕಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಪ್ಲೇನ್ ಇಲ್ಲ, ಸ್ವಲ್ಪ ಡಿಸೈನ್ ಇದೆ, ಬಟ್ ಸ್ವಲ್ಪ ಈ ತರ ಫ್ಯಾಬ್ರಿಕ್ ನಾನು ಕಟ್ ಮಾಡ್ಕೊಂಡಿದೀನಿ. ಇನ್ನೊಂದು ಕಂಪ್ಲೀಟ್ ಡಿಸೈನ್ ಇರೋದು ನಾನು ಫ್ರಂಟ್ ಗೆ ಮತ್ತೆ ಬ್ಯಾಕ್ ಗೆ ಯೂಸ್ ಮಾಡ್ತೀನಿ. ಈ ತರ ಫ್ಲವರ್ಸ್ ಇರೋದು ಕಂಪ್ಲೀಟ್ ಆಗಿ ನಾನು ಫ್ರಂಟ್ ಗೆ ಮತ್ತೆ ಈ ಬ್ಯಾಕ್ ಸೈಡ್ ಗೆ ನಾನು ಕಟ್ ಮಾಡ್ತೀನಿ. ನೋಡಿ ಕಂಪ್ಲೀಟ್ ಆಗಿ ಇದನ್ನ ತೋರಿಸ್ತಾ ಇದೀನಿ, ಕಟ್ ಮಾಡಿ ತೋರಿಸ್ತಿಲ್ಲ, ಬಟ್ ನಿಮಗೆ ಐಡಿಯಾ ಇರ್ಲಿ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಫ್ಯಾಬ್ರಿಕ್ ಕಟ್ ಮಾಡಿದಾಗ. ನೋಡಿ ನಾನು ಅಡ್ಜಸ್ಟ್ ಮಾಡಿ ಇದೇ ತರಾನೇ ಕಟ್ ಮಾಡಿದೀನಿ. ಯಾಕಂದ್ರೆ ಫ್ಯಾಬ್ರಿಕ್ ಕಮ್ಮಿ ಇರತ್ತಲ್ವಾ, ನಾನೊಂದು 3 ಮೀಟರ್ ತಗೊಂಡಿದೀನಿ. ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂದ್ರೆ ನೀಟಾಗಿ ಕಟ್ ಮಾಡ್ಕೋಬಹುದು, ಬಟ್ ವೇಸ್ಟ್ ಆಗತ್ತೆ ನಿಮಗೆ ಬಾಡಿಗೆ ಮತ್ತೆ ಕಂಪ್ಲೀಟ್ ಬಾಟಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಂಡ್ರೆ ಆಗತ್ತೆ ಫ್ಯಾಬ್ರಿಕ್. ನೋಡಿ ನಾನು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಇಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಏನಿದೆ ಅದು ನೀಟಾಗಿ ನೆಕ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟ್ ನಾನು ಬ್ಯಾಕ್ ಸೈಡ್ ತೋರಿಸ್ತಾ ಇದೀನಿ. ಕಂಪ್ಲೀಟ್ ಆಗಿ ಕಟ್ ಮಾಡಿ ಅದನ್ನ ನೀಟಾಗಿ ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡಿದೀನಿ. ಇದು ಫ್ರಂಟ್ ಸೈಡ್. ಎರಡೂ ಪಾರ್ಟ್ಸ್ ಸೇಮ್ ಮೆಥಡ್ ಇರತ್ತೆ. ಜಸ್ಟ್ ಅದು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಲೈನಿಂಗ್ ಬೇಕಾಗಿಲ್ಲ ಅಂದ್ರೆ ಪಟ್ಟಿ ತರ ಅಟ್ಯಾಚ್ ಮಾಡ್ಕೊಂಡ್ರು ಕೂಡ ಆಗತ್ತೆ. ಓನ್ಲಿ ನೆಕ್ ಪಾರ್ಟ್ ಗೆ ಮಾತ್ರ ಫ್ರಂಟ್ ಬ್ಯಾಕ್. ನೋಡಿ ಕಂಪ್ಲೀಟ್ ಆಗಿ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ನಾನು ಫ್ರಂಟ್ ಸೈಡ್ ಪ್ಲೈನ್ ಪಾರ್ಟ್ ಬರತ್ತಲ್ವಾ ಅದು ನಾನು ತಗೊಂಡಿದ್ದೀನಿ. ಇದಕ್ಕೆ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು 3.3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೀನಿ. 2 ಫೋಲ್ಡಿಂಗ್ ಮಾಡ್ಕೊಂಡು ಅಂಡ್ ಅಲ್ಲಿಂದ ಒಂದು 4 ಇಂಚಸ್ಗೆ ಟಕ್ ಲೈನ್ ತಗೊಂಡಿದೀನಿ. ಇದು ನಿಮ್ ಇಷ್ಟ, ಅಂದಾಜ್ ಮೇಲೆ ತಗೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಎರಡು ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಎರಡು ಟಕ್ಸ್ ಏನಿದೆ ಅದು ನೀಟಾಗಿ ಇಲ್ಲಿಗೆ ಅಂತಾನೆ ನಾನು ಮಾರ್ಕಿಂಗ್ ಮಾಡಿದೀನಿ. ಈ ತರ ಆ ಕಡೆ ಒಂದು 1/2 ಇಂಚ್ ಈ ಕಡೆ ಒಂದು 1/2 ಇಂಚ್ ಈ ತರ ನೋಡ್ಕೊಂಡು ಫ್ಯಾಬ್ರಿಕ್ ಇಟ್ಕೊಂಡು ಎರಡು ಟಕ್ಸ್ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅದನ್ನ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ವೇರ್ ಮಾಡಿದಾಗ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಇರತ್ತೆ ಅಂಡ್ ಕಂಫರ್ಟ್ ಇರತ್ತೆ. ಅದಕ್ಕೆ ಅದನ್ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಈ ಫ್ರಂಟ್ ಸೈಡ್ ಡಿಸೈನ್ ಪಾರ್ಟ್ ಏನಿದೆ ಸ್ವಲ್ಪ ಸ್ಟ್ರಕ್ ಟೈಪ್ ಬರತ್ತಲ್ವಾ ಅದನ್ನ ನಾನು ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿ. ಇದು ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಈ ತರ ಒಂದು ಥ್ರೆಡ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬೇಸಿಕ್ ಅಂತ ತೋರಿಸಿಲ್ಲ ಅಷ್ಟೇ. ಜಸ್ಟ್ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಲೈನಿಂಗ್ ಗೆ ಈ ತರ ಮಿಡಿಲ್ ಪಾರ್ಟ್ ಹತ್ರ ನಾನು ಡಾಟ್ ತರ ಇಟ್ಟಿದ್ದೀನಿ. 4 ಡಾಟ್ಸ್ ಇಟ್ಕೊಂಡಿದ್ದೀನಿ. 4 ಡಾಟ್ಸ್ ಇದು ಏನಿದೆ ಈ ಥ್ರೆಡ್ ಅದನ್ನ 2 ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಗಿ 4 ಡಾಟ್ಸ್ ಇಟ್ಟು ಈ ತರ ಕಟಿಂಗ್ ಮಾಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಿದೀನಿ. ಓನ್ಲಿ ಲೈನಿಂಗ್ ಫ್ಯಾಬ್ರಿಕ್ ಮಾತ್ರ ಯೂಸ್ ಮಾಡಿದೀನಿ. ಇವಾಗ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ನಾನು ಫಸ್ಟ್ ಅಲ್ಲಿ ಏನಿದೆ ಇದು ಥ್ರೆಡ್ ತರ ಅಟ್ಯಾಚ್ ಮಾಡಿದ್ದೆ ಅಲ್ವಾ ಅದ್ರ ಮೇಲೇನೆ ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರೋ ತರ ಅಟ್ಯಾಚ್ ಮಾಡ್ಕೋಬೇಕು. ಈ ಫ್ರಂಟ್ ಸೈಡ್ ಬರತ್ತಲ್ಲ ನೆಕ್ ಪಾರ್ಟ್ ಅದು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದೀನಿ. ಇವಾಗ ಈ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಕಟಿಂಗ್ ಮಾಡ್ಕೊಂಡು ಈ ತರ ಇದನ್ನ ಮತ್ತೆ ಆಪೋಸಿಟ್ ವೇಲಿ ತಗೋಬೇಕು.
ನೋಡಿ ಕಂಪ್ಲೀಟ್ ಆಗಿ ಇವಾಗ ಆಪೋಸಿಟ್ ವೇಲಿ ತಗೊಂಡ್ರೆ ಈ ಥ್ರೆಡ್ ಏನಿದೆ ನಾವು ಅಟ್ಯಾಚ್ ಮಾಡಿರೋ ಈ ಥ್ರೆಡ್ಸ್ ಏನಿದೆ ಅದು ನೀಟಾಗಿ ಬರತ್ತೆ ಅಂಡ್ ಅದು ಒಳಗಡೆಗಿರತ್ತೆ. ನೀವು ಕಂಪ್ಲೀಟ್ ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅಟ್ಯಾಚ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರಲ್ಲ. ನೀವು ಈ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಆ ಥ್ರೆಡ್. ನೋಡಿ ಇನ್ನೊಂದು ಪಾರ್ಟ್ ಕೂಡ ನೀಟಾಗಿ ಸ್ಟಿಚಿಂಗ್ ಮಾಡಿದ್ನಿ. ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಪ್ಲೇನ್ ತರ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ವೇಸ್ಟ್ ಪಾರ್ಟ್ ಇಂದ ಹಿಡಿದು ಸೈಡ್ ಫಿಟ್ಟಿಂಗ್ ಇಂದ ಹಿಡಿದು ಈ ಆರ್ಮ್ ಶೇಪ್ ಇಂದ ಕಂಪ್ಲೀಟ್ ಆಗಿ ಶೋಲ್ಡರು ಎಲ್ಲ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ಈ ಫ್ರಂಟ್ ಸೈಡ್ ಮಾತ್ರ, ಈ ಫ್ರಂಟ್ ಸೈಡ್ ಮತ್ತೆ ಈ ಪಾರ್ಟ್ ಏನಿದೆ ಇನ್ನೊಂದು ಪಾರ್ಟ್ ಅದೆರಡೂ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಸೈಡು ರೆಡಿ ಆಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ ನಾನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನ ಲೆಂತ್ ಬಂದು ನಾನು 21 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ. ಇದು ಸ್ಲೀವ್ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆಗತ್ತೆ. ನಾನು ಇಲ್ಲಿ ಫುಲ್ ಸ್ಲೀವ್ ತೋರಿಸ್ತಾ ಇರೋದು. ನಿಮಗೆ ನಾರ್ಮಲ್ ಸ್ಲೀವ್ 3/4 ಸ್ಲೀವ್ ಬೇಕು ಅಂದ್ರೆ 15 ಇಂಚಸ್ ಕೂಡ ತಗೋಬಹುದು. ಈ ತರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕು. ಸ್ಲೀವ್ ತುಂಬಾನೇ ಈಸಿ ಇರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿದ್ದೀನಿ. ಈ ತರ ಕಟ್ ಮಾಡ್ಕೊಂಡು ಈ ಕಡೆ ಕಾರ್ನರ್ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಎರಡು ಸ್ಲೀವ್ಸ್ ರೆಡಿ ಆಗತ್ತೆ. ನೋಡಿ ಇವಾಗ ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದು ನೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಮತ್ತೆ ಇದು ಬ್ಯಾಕ್ ಪಾರ್ಟ್ ಇರತ್ತಲ್ವಾ ಅದು ಸ್ವಲ್ಪ ವಿಡ್ತ್ ಜಾಸ್ತಿ ಇರತ್ತೆ. ಅದನ್ನ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ನಾನು ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. 2 ಪೀಸಸ್ ತಗೊಂಡಿದ್ದೀನಿ. ಸೇಮ್ ಅದು ಎಲ್ಲ ಲೇಯರ್ಸ್ಗೂ ಒಂದೊಂದು ಬಿಟ್ಟು ನಾನು ಎಲ್ಲ ಲೇಯರ್ಸ್ಗೂ ಅಟ್ಯಾಚ್ ಮಾಡ್ತೀನಿ. ಇದು ನಾನು ಫಸ್ಟ್ ನನ್ನ ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ತರ ಫೋಲ್ಡಿಂಗ್ ಮಾಡಿದ್ದೀನಿ 8 ಲೇಯರ್ಸ್ ಆಗಿ. ಇಲ್ಲಿ ಬಂದು ಕಂಪ್ಲೀಟ್ ವಿಡ್ತ್ 8 ಇಂಚಸ್ ಇದೆ. ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಈ ತರ ನಾನು ಮಿಡಿಲ್ ಪಾರ್ಟಿಗೆ ಮಾರ್ಕ್ ಮಾಡಿದ್ದೀನಿ. ಮಿಡಿಲ್ಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ ಒಂದು 1.5 ಈ ಕಡೆ 1.5 ಮಾರ್ಕಿಂಗ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ವಿಡ್ತ್ ಜಾಸ್ತಿ ಬೇಕು ಅಂದ್ರೆ 2 ಇಂಚಸ್ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಬಟ್ ಮೀಡಿಯಂ ಸೈಜ್ ಆದ್ರೆ ಒಂದು 1.5 ಆದ್ರೆ ಕರೆಕ್ಟ್ ಆಗಿ ಆಗತ್ತೆ. ಇನ್ನೂ ಮಿಕ್ಕತ್ತೆ ಅದು ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಿಮಗೆ ವೇಸ್ಟ್ ಲೆಂತ್ ಎಷ್ಟು ಇದೆಯೋ ಅಷ್ಟು ನೀವು ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ನಾನು ಏನ್ ಬಾಡಿ ಪಾರ್ಟ್ ತೋರಿಸಿದೀನಿ ಅದಕ್ಕೆ ಕರೆಕ್ಟ್ ಆಗಿ ಆಗತ್ತೆ. ಈ 1.5 ಏನಿದೆ ಅದು ಈ ಮೆಥಡ್ ಅಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ನೋಡಿ ಕಂಪ್ಲೀಟ್ ಆಗಿ ಎಲ್ಲಾ ಪೀಸಸ್ ನಾನು ಕಟ್ ಮಾಡಿದ್ದೀನಿ. ಇದು ಲೆಂತ್ ಅಷ್ಟೇ ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ರೆ ಆಗತ್ತೆ. ಇನ್ನೊಂದು ಪಾರ್ಟ್ ಏನಿದೆ ಮಿಕ್ಕಿರೋ ಫ್ಯಾಬ್ರಿಕ್ ಇನ್ನೊಂದು ಕಲರ್ದು ಅದು ಕೂಡ ಅದೇ ಮೆಥಡ್ ಅಲ್ಲೇ ನಾನು ಫೋಲ್ಡಿಂಗ್ ಮಾಡಿದ್ದೀನಿ. ಅದು 6 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಯಾಕಂದ್ರೆ ಅದು 2 ಮೀಟರ್ ಅಲ್ವಾ ತಗೊಂಡಿದ್ದು, ಅದಕ್ಕೆ ನಾನು 6 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಇನ್ನೊಂದು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದೆ ಅಲ್ವಾ ಅದೇ ಮೆಜರ್ಮೆಂಟ್ ಆಗಿ ತಗೊಂಡು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಮೆಜರ್ಮೆಂಟ್ ಬೇಕಾಗಿಲ್ಲ. ಜಸ್ಟ್ ಆಲ್ರೆಡಿ ನಾನು ಪೀಸ್ ಏನು ಕಟ್ ಮಾಡಿದ್ದೀನಿ ಅದೇ ಪೀಸ್ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಸೇಮ್ ಅದೇ ಮೆಥಡ್ ಅಲ್ಲೇ ನಾನು ಇದು ಕೂಡ ಕಟ್ ಮಾಡಿದ್ದೀನಿ. ಇದು 2 ಮೀಟರ್ ಅಲ್ವಾ ಫ್ರಂಟ್ ಸೈಡ್ಗೆ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಅದು ಯೂಸ್ ಮಾಡಿದಾಗಿ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ನಾನು ಬಾಟಮ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಎಲ್ಲಾ ಲೇಯರ್ಸು ಅಷ್ಟೇ ಒಂದೊಂದು ಬಿಟ್ಟು ಎಲ್ಲಾ ಲೇಯರ್ಸು ಅದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಕಂಪ್ಲೀಟ್ ಎಲ್ಲಾ ಲೇಯರ್ಸು. ಅದು 8 ಲೇಯರ್ಸ್ ಇರತ್ತೆ ಅಂಡ್ ಇದು 6 ಲೇಯರ್ಸ್ ಇರತ್ತೆ. ಸೊ ಕರೆಕ್ಟ್ ಆಗಿ ಬರತ್ತೆ ಫ್ರಂಟ್ಗೆ ಮತ್ತೆ ಬ್ಯಾಕ್ ಸೈಡ್ಗೆ. ಫ್ರಂಟ್ಗೆ 3 ಬರತ್ತೆ ಅಂಡ್ ಬ್ಯಾಕ್ ಸೈಡ್ಗೆ 3 ಬರತ್ತೆ. ಈ ತರ ನೋಡ್ಕೋಬೇಕು ನೀವು. ಇದನ್ನ ಮಿಕ್ಸ್ ಮಾಡಿದಾಗ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅಂಡ್ ಡಿಸೈನು ಕೂಡ ನೋಡ್ಕೋಬೇಕು. ಇವಾಗ ನಾನು ಬಾಟಮ್ದು ಲೈನಿಂಗ್ ತೋರಿಸ್ಕೊಡ್ತೀನಿ. ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ನಾನು ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅಂಡ್ ವೇಸ್ಟ್ ಪಾರ್ಟು ಅಷ್ಟೇ ನಾನು ಆಲ್ರೆಡಿ ಏನು ಕಟಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಅದು ವೇಸ್ಟ್ ಪಾರ್ಟ್ ಕರೆಕ್ಟ್ ಆಗಿ ನೀವು ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಅದೇ ಮೆಥಡ್ ಅಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ.
ಆಲ್ರೆಡಿ ನಾನು ಏನು ಕಟ್ ಮಾಡಿದ್ದೀನಿ ಮೇನ್ ಫ್ಯಾಬ್ರಿಕ್ದು ಅನಾರ್ಕಲಿ ಟೈಪಲ್ಲಿ ಲೇಯರ್ಸ್ ಪಾರ್ಟು ಜಸ್ಟ್ ಅದು ಇದ್ರ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿದ್ದೀನಿ. ಇದನ್ನ ಈ ತರ ಓಪನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎರಡು ಪಾರ್ಟ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸೈಡ್ ಅಲ್ಲೂ ಅಟ್ಯಾಚ್ ಮಾಡ್ಕೊಂಡು ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಕಡೆಗೆ ಲೈನಿಂಗ್ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ಏನಿದೆ ಅದು ಅಟ್ಯಾಚ್ ಮಾಡಿದ್ದೀನಿ. ಈ ತರ ಅಟ್ಯಾಚ್ ಮಾಡ್ಕೊಂಡು ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನೀಟಾಗಿ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೆಟ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.